ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಸಿಮೆಣಸಿನಕಾಯಿ ಮಸಾಲ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಹಾಕ್ತೀವಿ ನೋಡಿ. ಈ ಥರ ಒಂದು ಮಿಕ್ಸಿ ಬೌಲ್ ತಗೊಂಡು ಇದಕ್ಕೀಗ 1.5 ಇಂಚಿನಷ್ಟು ಹಸಿ ಶುಂಠಿ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕಬೇಕು, ಒಂದು 8ರಿಂದ 10. ನೆಕ್ಸ್ಟ್ ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಒಂದು 8-10 ಬೆಳ್ಳುಳ್ಳಿ ಎಸಳನ್ನು ಹಾಕಬೇಕು. ಇದೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಪುದೀನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾವೀಗ ಜೀರಿಗೆ ಹಾಕಬೇಕು, ಜೀರಿಗೆ ಕಾಳು ಕೂಡ ಹಾಕಬೇಕು. ಈಗ ಇದನ್ನ ನಾವು ರುಬ್ಕೊಳ್ಳೋಣ. ನೋಡಿ, ಈ ಥರ ಇದು ಮಸಾಲ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ಬೀಟ್ರೂಟ್ ತರಿಗೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ಬೀಟ್ರೂಟ್ನ ತುರಿದಿಟ್ಕೋಬೇಕು, ಹಾಗೂ ಕಾಯಿ ಕೂಡ ತುರಿದಿಟ್ಕೋಬೇಕು. ಒಂದು ಸಣ್ಣ ಕಟ್ ಮಾಡಿಕೊಂಡು ಈರುಳ್ಳಿನ ತಗೋಬೇಕು. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ತಗೋಬೇಕು. ನೆಕ್ಸ್ಟ್ ಇದಕ್ಕೆ ಸೌತೆಕಾಯಿಯನ್ನು ಕೂಡ ತುರಿದಿಟ್ಕೋಬೇಕು. ಇವತ್ತಿನ ರೆಸಿಪಿಗೆ ಬೇಕಾಗುವ ಐಟಮ್ಸ್ ಇಷ್ಟಿವೆ ನೋಡಿ. ನೋಡಿ, ಗ್ಯಾಸ್ನ ಹಚ್ಚಿಬಿಟ್ಟು ಒಂದು ಕಡಾಯಿನ ಇಟ್ಕೋಬೇಕು. ಇವತ್ತೀಗ ನಾವು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕಿದ ನಂತರ ಇದಕ್ಕೆ ನಾವೀಗ ಸಾಸಿವೆ, ಹಾಗೂ ಜೀರಿಗೆಯನ್ನು ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಚಟಪಟ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಕೊತ್ತಂಬರಿ ಕರಿಬೇವು ಸೊಪ್ಪನ್ನ ಹಾಕೋಣ. ನಂತರ ಸಣ್ಣದಾಗಿ ಹೆಚ್ಚಿಸಿಕೊಳ್ಳುವ ಈರುಳ್ಳಿನ ಹಾಕೋಣ. ನೆಕ್ಸ್ಟ್ ಇದಕ್ಕೆ ಬೀಟ್ರೂಟ್ ತುರಿದಿಟ್ಕೊಂಡಿರೋ ಬೀಟ್ರೂಟನ್ನು ಹಾಕೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಕಾಯಿನ ತೊಳೆದಿಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸೌತೆಕಾಯಿ ತೊಳೆದಿಲ್ಲ ಅದನ್ನ ಹಾಕೋಣ. ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ಇದೆಲ್ಲ ಚೆನ್ನಾಗಿ ಹಸಿ ಘಾಟು ಎಲ್ಲ ಹೋಗೋ ಮಟ್ಟ ಚೆನ್ನಾಗಿ ನಾವು ಬಾಡಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು.
ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನೆಲ್ಲ ಚೆನ್ನಾಗಿ ಕಲಸ್ಬೇಕು. ನೋಡಿ ಈ ತರ. ಈಗ ಗ್ಯಾಸ್ನ ಆಫ್ ಮಾಡೋಣ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಮೇಲೆ ನಾವು ನಿಂಬೆಹಣ್ಣು ರಸವನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ನಾವೀಗ ನಿಂಬೆಹಣ್ಣು ರಸವನ್ನು ಹಾಕಬೇಕು. ಒಂದೆರಡು ನಿಂಬೆಹಣ್ಣ ಹೆಚ್ಚಿಟ್ಕೊಂಡು ಇದನ್ನ ಹಿಂಡಬೇಕು. ಸಖತ್ ಫ್ಲೇವರ್ ಕೊಡ್ತಿದ್ದೀವಿ ನಿಂಬೆಹಣ್ಣು ರಸ ಹಾಕಿದೆ. ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಈ ತರ ಪಲ್ಯ ಚೆನ್ನಾಗಿ ರೆಡಿ ಆಗಿದೆ. ಇದು ಎಲ್ಲದಕ್ಕೂ ಬರುತ್ತೆ. ರೊಟ್ಟಿ ಹಾಗೂ ಚಪಾತಿ, ದೋಸೆ ಎಲ್ಲದಕ್ಕೂ ಈ ಪಲ್ಯ ರೆಡಿ ಮಾಡೋದು ಭಾಳ ಈಸಿ. ಎಲ್ಲಕ್ಕೂ ತಿನ್ನೋದು ತುಂಬ ಚೆನ್ನಾಗಾಗುತ್ತೆ. ಇವತ್ತಿನ ರೆಸಿಪಿ ಈ ಥರ ಎಲ್ಲ ಚೆನ್ನಾಗಿ ರೆಡಿ ಇದೆ ನೋಡಿ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ, ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.